ಬಂದಲ್ಲ ಬತ್ತಿಯೋ ಇಲ್ವೋ ಇಲ್ಲ ಅಲ್ಲೇ ಸೇರ್ಕೋತೀಯೋ ಅನ್ಕೊಂಡಿದ್ದೆ ನಾನು. ಇಲ್ಲ ಅತ್ತೆ, ಬೇಗನೆ ಬರ್ತಾ ಇದ್ದೆ. ಅಪ್ಪ ಹಿಂಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಕರ್ಕೊಂಬರಕ್ ಆಗ್ಲಿಲ್ಲ ಅಷ್ಟೇ. ಅದೇನು ಅಂತಾರಲ್ಲ ದೊಡ್ಡ ನಾಯ್ಕ ಅಪ್ಪನೇ ಬೇಕು ಅಂತ. ನಿಮ್ಮ ಅಪ್ಪ ಒಬ್ಬ ದೊಡ್ಡ ನಾಯ್ಕ, ಅವ್ನ ಅಪ್ಪನೆಗೋಸ್ಕರ ಕಾಯ್ತಿದ್ದೆ. ನಾನು ನಿಮ್ಮ ಮಗನ ಮದುವೆ ಮಾಡಿದ್ರು ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಸಾಯ್ತಾ ಇರ್ತೀನಿ ನೋಡು. ನಿಮ್ಮ ಅಪ್ಪ ಅಮ್ಮನ ಮನೇಲಿ ನೀನು ಹೆಂಗಿದ್ದು ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಮನೆಗೆ ಮಾತ್ರ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೊತ್ತೊತ್ತು ಗಡಿಗೆ ಮಾಡ್ಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಆಮೇಲೆ ಇನ್ನೊಂದು ವಿಷಯ, ನೀನು ಹಾಕೊಂಡಿದ್ಯಲ್ಲ ಮೈ ಮೇಲೆ ಒಡವೆಗಳು, ಅವೆಲ್ಲ ನನ್ನ ಕೈಲಿ ಕೊಟ್ಬಿಡ್ಬೇಕು. ಅದು ಇದು ಹಬ್ಬಗಳು ಬಂದಾಗ ಬೇಕಾದ್ರೆ ಕೊಡ್ತೀನಿ. ಅದು ಹಾಗಲ್ಲ ಅತ್ತೆ, ಅಪ್ಪಯ್ಯ ಹೇಳಿದರೆ ಒಡವೆಗಳನ್ನೆಲ್ಲ ನಿನ್ನ ಹತ್ರನೇ ಇಟ್ಕೋ, ಇದು ಅಮ್ಮನ ನೆನಪಿಗೆ ಅಂತ. ಅದಕ್ಕೆ ಈ ಒಡವೆಗಳೆಲ್ಲ ನನ್ನ ಹತ್ರನೇ ಇದ್ರೆ ಅಮ್ಮ ನನ್ನ ಜೊತೆಲೇ ಇದ್ದಂಗೆ ಅನ್ಸುತ್ತೆ. ಓಹೋ, ದೊಡ್ಡ ನಾಯ್ಕಿನ ಅಪ್ಪನೇ ಬೇರೆ ಬೇಕೋ ಇದಕ್ಕೆ? ಇಲ್ಲಿ ಎಲ್ಲರ ಮನೇಲೂ ಸೊಸೆದಿರೋ ಒಡವೆಗಳನ್ನ ಅವ್ರ ಅತ್ತೆ ಕೈಲೇ ಕೊಡೋದು ಅಲ್ಲ, ನೀನೇ ಸೀಮೆಗಿದ್ರು ಸೊಸೆನಾ? ಸುಮ್ಮನೆ ಮರ್ಯಾದಿಂದ ಕೊಡು. ಸರಿ ಅತ್ತೆ, ಅಪ್ಪಯ್ಯ ಹೇಗಿದ್ರು ಬಂದಿದಾರಲ್ಲ, ಅವ್ರಿಗೂ ಒಂದು ಮಾತು ಹೇಳ್ಬಿಡ್ತೀನಿ. ನಿಮ್ಮ ಅಪ್ಪಯ್ಯ ಬಂದವನಾ? ಹೂನತ್ತೆ ಬಂದಿದ್ದಾರೆ, ಅವರೇ ಕರ್ಕೊ ಬಂದಿದ್ದು, ಹೊರಗಡೆ ಇದ್ದಾರೆ. ಅಯ್ಯೋ ಕಿಲಾಡಿ, ಮೊದಲೇ ಹೇಳ್ಬಾರ್ದೇನೆ ನಿಮ್ಮ ಅಪ್ಪ ಬಂದವನೇ ಅಂತ. ನಾನು ಬೇರೆ ಏನೇನೋ ಓದ್ಬಿಟ್ಟೆ, ನೀನು ಕೇಳಿಸ್ಕೊಟ್ರೆ ಬಿಟ್ಟನ. ಅಮ್ಮ, ನೀನು ಇಲ್ಲಿವರೆಗೂ ಮಾತಾಡಿದ್ದೇನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ಯಾ? ಅಯ್ಯೋ ಮೆತ್ತು ಮಾತಾಡೋ, ಕೇಳಿಸ್ಕೊಂಡನು.